ಆತ್ಮೀಯರೇ, ಇಂದಿನ ತರಗತಿ ತಮಗೆಲ್ಲ ಸ್ವಾಗತ. ಪ್ರಾಚೀನ ಭಾರತ ಇತಿಹಾಸ ಮಾಲಿಕೆಯಡಿಯಲ್ಲಿ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ತಂದಿರುವಂಥ ವಿಷಯ ಹೊಸ ಧರ್ಮಗಳ ಉದಯ. ಭಾರತದಲ್ಲಿ ಹೊಸ ಧರ್ಮಗಳ ಉದಯ. ಮೊದಲಿಗೆ ಜೈನ ಧರ್ಮ ನೋಡಿಕೊಂಡಿರುವ. ತೀರ್ಥ ಎಂದರೆ ಧರ್ಮ ಎಂದರ್ಥ. ಜೈನ ಧರ್ಮದಲ್ಲಿ 24 ತೀರ್ಥಂಕರರು ಆರಾಧಿಸಲ್ಪಡುವರು. ಬ್ರಾಹ್ಮಣರ ವಿರುದ್ಧ ದಂಗೆ ಎದ್ದ ಮೊದಲ ಅವೈದಿಕ ಧರ್ಮ ಜೈನ ಧರ್ಮ. ಋಷಭನಾಥನನ್ನು ಮೊದಲ ತೀರ್ಥಂಕರರೆಂದು ನಂಬುತ್ತಾರೆ ಮತ್ತು ಜೈನ ಸ್ಥಾಪಕರೆಂದು ಕೂಡ ಹೇಳುತ್ತಾರೆ. 23ನೇ ತೀರ್ಥಂಕರ ಪಾರ್ಶ್ವನಾಥ, 24ನೇ ತೀರ್ಥಂಕರ ಮಹಾವೀರನಾಗಿರುತ್ತಾರೆ. ಜೈನ ಧರ್ಮದ ಚಿಹ್ನೆ ಸ್ವಸ್ತಿಕ್ ಚಿಹ್ನೆ. ಪಾರ್ಶ್ವನಾಥನು 30 ವರ್ಷಕ್ಕೆ ಜ್ಞಾನ ಪಡೆದುಕೊಂಡು 4 ತತ್ವಗಳನ್ನು ಬೋಧಿಸಿದನು. ತಂದೆ ಬನರಸ್ ರಾಜ ಅಶ್ವಸೇನ, ತಾಯಿ ಪ್ರಭಾವತಿ. ಅಹಿಂಸೆ, ಸತ್ಯ, ಅಸ್ಥೇಯ, ಅಪರಿಗ್ರಹ. ಅಸ್ಥೇಯ ಎಂದರೆ ಕಳ್ಳತನ ಮಾಡದಿರುವುದು. ಅಪರಿಗ್ರಹ ಎಂದರೆ ಅವಶ್ಯಕತೆಗಿಂತ ಹೆಚ್ಚಿನ ಸಂಪತ್ತು ಹೊಂದಿರದೇ ಇರುವುದು. ಮಹಾವೀರರು ಇದರ ಜೊತೆ 5ನೇ ತತ್ವ ಸೇರಿಸಿದರು. ಅದು ಯಾವುದೆಂದರೆ ಬ್ರಹ್ಮಚರ್ಯ ತತ್ವ. ಮಹಾವೀರ ವೈಶಾಲಿ ಸಮೀಪದ ಕುಂದ ಗ್ರಾಮದಲ್ಲಿ ಕ್ರಿಸ್ತಪೂರ್ವ 599ರಲ್ಲಿ ಜನಿಸಿದರು. ಅಂದರೆ ಬಿಹಾರ ರಾಜ್ಯದಲ್ಲಿರುವ ವೈಶಾಲಿ. ತಂದೆ ಸಿದ್ಧಾರ್ಥ, ತಾಯಿ ತ್ರಿಶಲಾದೇವಿ. 18ನೇ ವಯಸ್ಸಿನಲ್ಲಿ ರಾಣಿ ಯಶೋಧಳನ್ನು ವಿವಾಹವಾದರು. ಅನೋಜ್ಯ ಪ್ರಿಯಾದರ್ಶಿನಿ ಎನ್ನುವ ಮಗಳಿದ್ದಳು. ಇವಳನ್ನು ಜಮಾಲಿಗೆ ಕೊಡಲಾಯಿತು. ಅನೋಜ್ಯ ಅಥವಾ ಪ್ರಿಯದರ್ಶಿನಿ. ತನ್ನ ತಂದೆ ತಾಯಿಯ ಆಕಸ್ಮಿಕ ಮರಣದಿಂದ ಜಿಗುಪ್ಸೆಗೊಂಡು ಸನ್ಯಾಸಿಯಾದನು. 13 ವರ್ಷಗಳ ಕಾಲ ಸ್ವದೇಹ ದಂಡನೆ ಮಾಡಿಕೊಂಡರು. ವೈಶಾಖದ 10ನೇ ದಿನ ಬಿಹಾರದ ಜಿರಂಬಿಕಾ ಗ್ರಾಮದಲ್ಲಿ ರುಜ್ಜು ಪಾಲಿಕಾ ನದಿ ದಡದ ಮೇಲೆ ಕೈವಲ್ಯ ಜ್ಞಾನವನ್ನು ಪಡೆದುಕೊಂಡನು ಅಥವಾ ಜಿನನಾದನು. ಜಿನ ಅಂದರೆ ಇಂದ್ರಿಯಗಳನ್ನು ನಿಗ್ರಹಿಸಿದವನು, ಗೆದ್ದವನು ಅಂತ. ಜಿನ ಅಂದರೆ ಜ್ಞಾನಿ ಎಂದರ್ಥ. ಜೈನರು ಎಂದರೆ ನಿಗ್ರಂಥ ಎಂದರ್ಥ. ಕೇವಲಿನ್ ಅಂದರೆ ಸರ್ವಜ್ಞ ಎಂದರ್ಥ. ಮಹಾವೀರನು ಗೌತಮ ಬುದ್ಧನ ಸಮಕಾಲೀನನಾಗಿದ್ದನು. ಆದರೆ ಅವರಿಬ್ಬರ ಪರಸ್ಪರ ಒಬ್ಬರನ್ನೊಬ್ಬರು ಎಂದೂ ಭೇಟಿಯಾಗಿಲ್ಲ. ಪಾರ್ಶ್ವನಾಥನ ತತ್ವಗಳನ್ನು ಜೈನ ಧರ್ಮದ ಮೂಲವೆಂದು ತಿಳಿದನು. ತ್ರಿರತ್ನಗಳು: ಸಮ್ಯಕ್ ಜ್ಞಾನ, ಸಮ್ಯಕ್ ನಂಬಿಕೆ, ಸಮ್ಯಕ್ ನಡತೆ. ಮಹಾವೀರನು ಪ್ರಾಣಿ ಬಲಿ ಜಾತಿ ಪದ್ಧತಿ ಖಂಡಿಸಿದನು. ಯಾವುದೇ ಜೀವಾತ್ಮಗಳಿಗೆ ಹಿಂಸೆ ನೀಡಬಾರದೆಂದು ಪ್ರತಿಪಾದಿಸಿದನು. ಜೈನ ಧರ್ಮವನ್ನು ಕೋಸಲ, ಮಗಧ, ವಿದೇಹ, ಅಂಗ ರಾಜ್ಯಗಳಿಗೆ ಸೀಮಿತವಾಗಿತ್ತು. ಆದರೆ ಚಂದ್ರಗುಪ್ತ ಮೌರ್ಯ, ಬಿಂಬಸಾರ, ಅಜಾತಶತ್ರು, ಕಳಿಂಗದ ಕಾರವೇಲ, ಕೋನ್ ಪಾಂಡಿಯನ್, ಮೊದಲನೇ ಮಹೇಂದ್ರ ವರ್ಮ, ಪಲ್ಲವ ರಾಜರುಗಳ ಪ್ರೋತ್ಸಾಹ ಹಾಗೂ ಅನುಸರಿಸುವಿಕೆಯಿಂದ ಭಾರತದಾದ್ಯಂತ ಪಸರಿಸಿತು. ಚಂದ್ರಗುಪ್ತ ಮೌರ್ಯನು ಭದ್ರಬಾಹುವಿನ ಜೊತೆ ಶ್ರವಣಬೆಳಗೊಳಕ್ಕೆ ಬಂದು ಸಲ್ಲೇಖನ ವೃತ್ತ ಕೈಗೊಂಡನು. ಕದಂಬರು, ಗಂಗರು, ರಾಷ್ಟ್ರಕೂಟರು, ಚಾಲುಕ್ಯರು ಜೈನ ಧರ್ಮಕ್ಕೆ ಆಶ್ರಯ ನೀಡಿದರು. ಕರ್ನಾಟಕ, ಗುಜರಾತ್, ರಾಜಸ್ಥಾನಗಳಿಗೂ ಜೈನ ಧರ್ಮ ಪ್ರಸಾರವಾಯಿತು. ಮಹಾವೀರನ ವೈಚಾರಿಕ ಪದ್ಧತಿಗಳನ್ನು ಸ್ವಾಧ್ಯಾಯ ಎನ್ನುತ್ತಾರೆ. ಜೈನ ಸಭೆಗಳು 2. ಮೊದಲನೇ ಸಭೆ ಸಾಶಾಪು 300ರಲ್ಲಿ ಸ್ಥೂಲಭದ್ರನ ಅಧ್ಯಕ್ಷತೆಯಲ್ಲಿ ಪಾಟಲಿಪುತ್ರದಲ್ಲಿ ಜರುಗಿತು. ಜೈನ ಧರ್ಮದ ಪವಿತ್ರ ಗ್ರಂಥವನ್ನು ಸಂಗ್ರಹಿಸಿ ಜ್ಞಾನವನ್ನು ಪುನರುಜ್ಜೀವನಗೊಳಿಸುವುದು ಇದರ ಉದ್ದೇಶವಾಗಿತ್ತು. ಮಹಾವೀರನ ಬೋಧನೆಗಳನ್ನು ಒಳಗೊಂಡ 12 ಅಂಗಗಳನ್ನು ಅಂದರೆ ನಿರುಕ್ತಿ ರಚಿಸಿತು. ಜೈನ ಸನ್ಯಾಸಿಗಳು ಪಾಲಿಸಬೇಕಾದ ನೀತಿ ಸಂಹಿತೆಯಾಗಿತ್ತು. 2ನೇ ಸಭೆ ಸಾಶಾಪು 512ರಲ್ಲಿ ಗುಜರಾತ್ನ ವಲ್ಲಭಿಯಲ್ಲಿ ಜರುಗಿತು. ಇಲ್ಲಿ ಜೈನ ಧರ್ಮದ ಗ್ರಂಥಗಳನ್ನು ಸಂಗ್ರಹಿಸಿ ಕ್ರಮಬದ್ಧವಾಗಿ ಬರೆಯಲಾಯಿತು. ಅಧ್ಯಕ್ಷತೆ ಜೇವರ್ ದೀಕ್ಷೆ ಮಾಸಮನ ಗ್ರಂಥಗಳನ್ನು ಅರ್ಧಮಾಗಧಿ ಭಾಷೆಯಲ್ಲಿ ಬರೆಯಲಾಯಿತು. ಜೈನ ಧರ್ಮದ ಪಂಗಡಗಳು ಶ್ವೇತಾಂಬರರು ಮತ್ತು ದಿಗಂಬರರು. ಶ್ವೇತಾಂಬರರು ಎಂದರೆ ಪಾರ್ಶ್ವನಾಥರ ಅನುಯಾಯಿಗಳನ್ನು ಅಂದರೆ ಬಿಳಿಯ ವಸ್ತ್ರಧಾರಿಗಳು ಅಂತ. ದಿಗಂಬರರು ಅಂದರೆ ಮಹಾವೀರನ ಅನುಯಾಯಿಗಳನ್ನು ನಿರ್ವಸ್ತ್ರಧಾರಿಗಳಿಗೆ ನಾವು ದಿಗಂಬರು ಅಂತ ಕರಿತೇವೆ. ಜೈನ ಸಾಹಿತ್ಯ ಆಗಮ ಸಿದ್ಧಾಂತ ಜೈನರ ಪವಿತ್ರ ಗ್ರಂಥ. ಇದರಲ್ಲಿ 45-50 ಸಂಪುಟಗಳಿವೆ. 14 ಗ್ರಂಥಗಳಲ್ಲಿ ಸಂಗ್ರಹಿಸಲಾಗಿದೆ. ಶ್ವೇತಾಂಬರ ಮತ್ತು ದಿಗಂಬರರಿಬ್ಬರು 12 ಅಂಗಗಳನ್ನು ಮೊದಲ ಮತ್ತು ಪ್ರಧಾನ ಧಾರ್ಮಿಕ ಗ್ರಂಥಗಳೆಂದು ಒಪ್ಪಿಕೊಂಡಿದ್ದಾರೆ. ಋಷಭನಾಥ ಜೈನ ಮಹಾಪುರಾಣದ ಪ್ರಕಾರ ಮೊದಲ ತೀರ್ಥಂಕರ ನಾರಾಯಣನ ಅವತಾರವೆಂದು
ಇಂದ್ರನ ಅನುಗ್ರಹವೆಂದು ಜನಿಸಿದವನು ಎಂದು ನಂಬಲಾಗಿದೆ. ಅಯೋಧ್ಯೆ ಆಳುತ್ತಿದ್ದ ಕ್ಷತ್ರಿಯ ರಾಜನಾದ ನಾಭಿರಾಜ ಮತ್ತು ಪುರದೇವಿಯ ಮಗ. ವೈರಾಗ್ಯ ಹೊಂದಿ ರಾಜ್ಯವನ್ನು ತನ್ನ ರಾಣಿಯರಾದ ಯಶಸ್ಥಿತಿಯ ಮಗ ಭರತ, ಸುನಂದೆಯ ಮಗ ಬಾಹುಬಲಿಗೆ ಹಂಚಿದರು. 6 ಅಂಗಗಳ ಕಠಿಣ ತಪಸ್ಸಿನಿಂದ ಕೈವಲ್ಯ ಜ್ಞಾನ ಪಡೆದು ಆದಿನಾಥ ಎಂಬ ಹೆಸರಿನಿಂದ ಪ್ರಸಿದ್ಧಿಯಾದನು. ಈತ ಸತ್ಯ, ಅಹಿಂಸೆ, ಬ್ರಹ್ಮಚರ್ಯ, ಅಪರಿಗ್ರಹ ಎಂಬ 4 ತತ್ವಗಳನ್ನು ಬೋಧಿಸಿದನು. ಜ್ಞಾನ ಸಿದ್ಧಾಂತ ಮುಕ್ತಿ ಗಳಿಕೆ ಮತ್ತು ಜ್ಞಾನಕ್ಕೆ ಈ ಕೆಳಗಿನ 5 ಜ್ಞಾನಗಳನ್ನು ಮುಂದುವರಿಸಿದನು. ಮತಿ ಜ್ಞಾನ ಅಂದರೆ ಸಾಮಾನ್ಯ ಜ್ಞಾನ, ಶ್ರುತಿ ಜ್ಞಾನ ಹೇಳುವಿಕೆಯಿಂದ ಪಡೆದ ಜ್ಞಾನ, ಅವಧಿ ಜ್ಞಾನ ಆಧ್ಯಾತ್ಮಿಕ ಜ್ಞಾನ, ಮನ ಜ್ಞಾನ ಬಾಯ್ಪಾಡಿನ ಬಂದಂಥ ಜ್ಞಾನ, ಕೇವಲ್ಯ ಜ್ಞಾನ ಉನ್ನತ ಪರಿಪೂರ್ಣ ಜ್ಞಾನ. ಜೈನ ಸಂಘದಲ್ಲಿ 4 ವಿಧದ ಸದಸ್ಯರಿದ್ದರು: ಸನ್ಯಾಸಿಗಳು, ಸನ್ಯಾಸಿನಿಯರು, ಶ್ರಾವಕರು, ಶ್ರೈವಿಕರು. ಶ್ರಾವಕ ಅಂದರೆ ಪುರುಷ, ಶ್ರೈವಿಕರು ಅಂದರೆ ಸ್ತ್ರೀಯರು. ಜೈನ ಕಟ್ಟಡ, ಕಲೆ, ವಾಸ್ತುಶಿಲ್ಪ. ಕಟ್ಟಡಗಳು: ರಾಜಸ್ಥಾನ್, ಮೌಂಟ್ ಅಬು, ದಿಲ್ವಾರ ದೇವಾಲಯ, ಖಜುರಾಹೋ, ಚಿತ್ತೋರ್, ರನ್ಶಾಪುರ್ ಜೈನ ದೇವಾಲಯಗಳು. ಗುಹಾಲಯಗಳು: ಉದಯಗಿರಿಯ ಹುಲಿಯ ಗುಹೆ, ಎಲ್ಲೋರದ ಇಂದ್ರಸಭಾ ಗುಹೆ, ಒರಿಸ್ಸಾದ ಹಾದಿಗುಂಪ ಗುಹೆ. ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ವಿಗ್ರಹ, ಮೂಡಬಿದಿರೆ ಸಹಸ್ರ ಕಂಬಗಳ ಬಸದಿ ಕರ್ನಾಟಕದಲ್ಲಿ ಪ್ರಮುಖ ಸ್ಮಾರಕಗಳಿವೆ. ಜೈನರ ಚಿಹ್ನೆ ತೋರಿಸಿ ನೋಡ್ಕೊಳ್ಳಿ. ಈ ಚಿಹ್ನೆ ಜೈನ ಧರ್ಮದ ಲಾಂಛನವಾಗಿದೆ. ಹಸ್ತದ ಮಧ್ಯಭಾಗ ಅಹಿಂಸಾ ಎನ್ನುವ ಶಬ್ದ ಹೊಂದಿದೆ. ಸ್ವಸ್ತಿಕದ ಮೇಲೆ ಇರುವ 3 ಚಿಹ್ನೆ ಮತ್ತು ಅರ್ಧ ಚಂದ್ರಾಕೃತಿಯಲ್ಲಿರುವ ಚುಕ್ಕೆಗಳು 4 ಅವಸ್ಥೆಗಳನ್ನು ಸೂಚಿಸುತ್ತವೆ. ಮಹಾವೀರರು ನಿರ್ವಾಣ ಹೊಂದಿದ 2500 ನಿರ್ವಾಣ ಮಹೋತ್ಸವವೆಂದು ಪರಸ್ಪರೋಗ್ರಹ ಜೀವಾನುಂ ಎಂಬ ಚಿಹ್ನೆ ಘೋಷಣೆಯನ್ನು ಒಪ್ಪಿಕೊಳ್ಳಲಾಯಿತು. ಋಷಭನಾಥನು ತನ್ನ ಮಗನಾದ ಭರತನಿಗೆ ಚಕ್ರವರ್ತಿ ಪಟ್ಟ ಕೊಟ್ಟು ಮತ ಪ್ರಚಾರ ಮಾಡಿದನು. ಧನ್ಯವಾದಗಳು. ನನ್ನೆಲ್ಲ ಆತ್ಮೀಯರೇ, ಒಂದು ಕಡೆ ಸೇಮ ಇಟ್ಕೊಳ್ಳಿ, ಉಪಯೋಗ ಬಂದೇ ಬರುತ್ತೆ. ಸ್ಪರ್ಧಾಯುಗ ಜ್ಞಾನಾಕಾಂಕ್ಷಿಗಳೇ, ಸ್ಪರ್ಧಾಕಾಂಕ್ಷಿಗಳೇ, ಇದು 8ನೇ ಕ್ಲಾಸಿನ ಸಮಾಜ ವಿಜ್ಞಾನ ವಿಸ್ತೃತ ಪಾಠ ನಿಮಗಾಗಿ ಸಂಗ್ರಹಿಸ್ಕೊಂಡು ಬಂದಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಸರ್ವೇ ಜನೋ ಸುಖಿನೋ ಭವಂತು.